ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಶಿವಣ್ಣ ಮಾತಾಡ್ತಾ ಇದ್ದೀನಿ. ನಮ್ಮ VCO ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ರಿಸಲ್ಟ್ಸ್ ಇದೆ, ಬಹಳಷ್ಟು ಜನ ಖರೀದಿ ಮಾಡ್ತಾ ಇದ್ದಾರೆ, ಅದರಿಂದ ಒಂದು ಉತ್ತಮ ಫಲಿತಾಂಶನೂ ಪಡಿತಾ ಇದ್ದಾರೆ. ಅದೇ ರೀತಿನೇ ಬಹಳಷ್ಟು ಜನ ರಿಸಲ್ಟ್ಸ್ ಹೇಳ್ತಾರೆ, ನಮಗೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಬಹಳಷ್ಟು ಕೆಲಸಗಳಿರ್ತವೆ, ಸೊ ಹಂಗಾಗಿ ವಿಡಿಯೋಸ್ ಮಾಡೋಕೆ ಆಗ್ತಾ ಇಲ್ಲ. ಇವತ್ತು ಅಣ್ಣವರು ಒಂದು 10 days ಆಯಿತು ಬಳಕೆ ಮಾಡಿ, ಅವರು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಕೇಳೋಣ. ಅವ್ರು ಏನು ಹೇಳ್ತಾರೆ. ಅಣ್ಣ ನಮಸ್ಕಾರ. ನಮಸ್ಕಾರಪ್ಪ. ಅಣ್ಣ ಎಷ್ಟು ದಿನ ಆಯ್ತು ತೊಗೊಂಡಿದ್ದು? 8-10 ದಿನ ಆಯ್ತು ನೋಡಿ ಬಳಸಕ್ಕ. 8-10 ದಿನ ಆಯ್ತು. 8-10 ದಿನ ಬಳಸಕ್ಕ. ಇದು ಬೆಳೆದಾಗ ತಲೆಗೆ ಹಚ್ಚಿದೆ. ತಲೆಗೆ ಹಚ್ಚಿದ್ರೆ ಡಾಂಡ್ರಪ್ಪು ಪೂರ್ತಿ ಕಮ್ಮಿ ಆಗಿಬಿಡತ್ತೆ. ಏನಪ್ಪ ಹಚ್ಚಿದಾಗಲಿದ್ದಂತ ಪೂರ್ತಿ ಡಾಂಡ್ರಪ್ ಇಲ್ಲ ಅಸಲ್ಲ ತಲೆಗೆ. ಎರಡನೇದು ಏನು ವಿಷಯ ಬಂದ್ರೆ ಕುಡಿ ಅಂತ ಹೇಳಿದ್ರಲ್ಲ, ಕುಡಿ ಅಂತ ಹೇಳಿದಾರೆ. ಅದು ಎಷ್ಟು 10 ml ಅಂತ ಹೇಳಿದ್ರಿ. ಆ 10 ml ಅಂದಾದ್ಮೇಲೆ ನಾವು ಕುಡಿದ್ವಿ, ಬೆಳಿಗ್ಗೆ ಸಾಯಂಕಾಲ ಕುಡಿದ್ವಿ. ಈ ಹೊಟ್ಟೆ ಪ್ರಾಬ್ಲಮ್ ಇದ್ದು ಸಲುವಾಗಿ ಕುಡಿದಿದ್ದೀವಿ. ಪ್ರಾಬ್ಲಮ್ ಅಂದ್ರೆ ಯಾವ ರೀತಿ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಅಂದ್ರೆ ನನಗೇನು ಹೊಟ್ಟೆ ನೈತಿದ್ದು ಏನಿದ್ದಿಲ್ಲ, ಹೊಟ್ಟೆ ತೂಕ ಆಗಿಬಿಟ್ಟಿತ್ತು ನನಗೆ. ಹೊಟ್ಟೆ ತೂಕ ಆದಿದ್ದು ಇವಾಗ ಏನಾಗೈತಪ್ಪ ಅಂತಂದ್ರೆ ಫ್ರೀಡಮಾಗಿ ಓಡಾಡ್ತಾ ಇದ್ದೀನಿ. ಆಕ್ಟಿವಿಟೇಷನ್ ಒಂಥರ ಹೊಸದಾಗಿ ಆಕ್ಟಿವಿಟೇಷನ್ ಬಂದ್ರೆ ಆಗ್ಬಿಟ್ಟತ್ ನನಗೆ. ಅಂದ್ರೆ ಮೊದಲಿಗೆಲ್ಲ ಗ್ಯಾಸ್ಟ್ರಿಕ್ ಡೈಜೆಷನ್ ಸರಿ ಆಗ್ತಾ ಇರಲಿಲ್ಲ. ನಿದ್ದೆ ಚೆನ್ನಾಗಿ ಬಿಡ್ತದೆ. ಈಗ ಇದು ಬಳಸ್ದಲ್ಲಿದ್ದು ನಿದ್ದೆ ಫುಲ್ಲು ಆರಾಮಾಗಿದ್ದೀನಿ. ಎದ್ದು ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಅಂಥದ್ದು. ಇವಾಗ ಇದು ಕುಡ್ದಲ್ಲಿ 8-10 ದಿನಕ್ಕೆ ನನಗೆ ರಿಸಲ್ಟ್ ಕಂಡತ್ತೆ, ಇಲ್ಲ ಅಂತ ಅನ್ಬಾರ್ದು, ಕಂಡತ್ತೆ. ಆದರೂ ಪರವಾಗಿಲ್ಲ ಅಂತ ಅನಿಸಿದೆ. ಆದ್ರೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಪೂರ್ತಿಯಾಗಿ ಕಮ್ಮಿ ಆಗುತ್ತೆ ಅಂತೇಳಿ ನನಗೆ ಭರವಸೆ 100ಕ್ಕೆ 100 ಸಿಕ್ಕತ್ತೆ ಆಲ್ರೆಡಿ. ಓಕೆ ನೋಡಿ ಸ್ನೇಹಿತರೆ, ಏನು ಅಂತಂದರೆ ಅವರಿಗೆ ಒಂದು 4 ಪಾಯಿಂಟ್ಸ್ ಹೇಳಿದ್ರು. ಒಂದು ಡ್ಯಾಂಡ್ರಫ್ ಕ್ಲಿಯರ್ ಆಗಿದೆ, ಆಮೇಲೆ ತಿಂದಿರುವಂಥ ಆಹಾರ ಸರಿಯಾಗಿ ಡೈಜೆಷನ್ ಆಗ್ತಾ ಇದ್ದಿಲ್ಲ, ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಆಮೇಲೆ ಚೆನ್ನಾಗಿ ಒಳ್ಳೆ ಆ್ಯಕ್ಟಿವೇಟ್ ಇದ್ದಿಲ್ಲ, ಮನುಷ್ಯ ಆ್ಯಕ್ಟಿವ್ನೆಸ್ ಇದ್ದಿಲ್ಲ. ಸೊ ಈ 4 ರಿಸಲ್ಟು ಬರೀ 10 ದಿನ, ಅವ್ರು 8 ದಿನ ಅಂತಾರೆ, ಒಂದು 10 ದಿನ ಆಗಿರ್ಬೋದು ಬೆಳೆಸಿರ್ತಾರೆ. 10 ದಿನಕ್ಕೆ ಈ ರಿಸಲ್ಟ್ ಅಂದರೆ ಅವರು ಡೈಲಿ ಬಳಕೆ ಮಾಡ್ತಾ ಇದ್ದರೆ ಇನ್ನು ಎಷ್ಟರ ಮಟ್ಟಿಗೆ ರಿಸಲ್ಟ್ ಬರ್ತದೆ ಅಂದರೆ ಇನ್ನು ಏನು ಬೇಕಂದರೆ BP ಶುಗರ್ನು ಕಂಟ್ರೋಲ್ ಬರ್ತದೆ. ಸರಿ ಇದೆ. BP ಶುಗರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಸರಿ ಇದೆ, ಮತ್ತು ಮೂಲವ್ಯಾಧಿ ಆಗಿರ್ಬೋದು, ಈ ಥರ ಎಲ್ಲ ಭಾಳಷ್ಟು ಪ್ರಾಬ್ಲಮ್ಗಳಿಗೆ ಇದು ನಿವಾರಣೆಯಾಗಿ ಕೆಲಸ ಮಾಡುತ್ತೆ. ಓಕೆ, ನೀವು ಬಳಕೆ ಮಾಡಿರಿ, ಇನ್ನು ನಿಮಗೆ ಪರಿಚಯ ಇದ್ದರೂ ಕೂಡ ಬಳಕೆ ಮಾಡಿರಿ ಅಂತ ಹೇಳ್ರಿ ಅಂತ ಹೇಳ್ತಾ ಇರ್ತೀನಿ. ಸರಿ ಹೇಳ್ತೀರಲ್ವಾ? ಎಲ್ಲರೂ ಬಳಕೆ ಮಾಡೋದಿಲ್ಲ, ಇದನ್ನು ಆರಾಮಾಗಿ ಬಳಕೆ ಮಾಡಿ. ಏನು ಅದೇನು ಗೌಟಿ ಔಷಧಿನಲ್ಲ ಎಂಥದಲ್ಲ, ಆರಾಮಾಗಿ ಏನು ಪ್ಯೂರ್ ಆರ್ಗಾನಿಕ್ ಅದೇನಂತಾರಲ್ಲಪ್ಪ, ರಿಮಾರ್ಕ್ ಅಂಬೋದು ಇಲ್ಲೇ ಇಲ್ಲ. ರಿಮಾರ್ಕ್ ಅನ್ನೋದು ಇಲ್ಲೇ ಇಲ್ಲ. ರಿಯಾಕ್ಷನ್ ಬೇರೆ ರೀತಿಯಲ್ಲಿ ಏನಾದ್ರು ರಿಯಾಕ್ಷನ್ ಇದು ತಗೊಂಡ್ರೆ ಅದು ಬರುತ್ತೆ, ಅದು ತಗೊಂಡ್ರೆ ಇದು ಬರುತ್ತೆ. ಸೈಡ್ ಎಫೆಕ್ಟ್ ಏನೂ ಇಲ್ಲ ನೋಡಿ. ತಗೊಂಡ್ರೆ ಆರಾಮಾಗಿ ಧಾರಾಳವಾಗಿ ತಗೋಬಹುದು, ಧಾರಾಳವಾಗಿ ಕುಡಿಬಹುದು. ಏನಪ್ಪ ಧೈರ್ಯದಿಂದ ತಗೋಬಹುದು, ಏನು ತಲೆ ಕೆಡಿಸ್ಕೊಂಬ ಅವಶ್ಯಕತೆನೇ ಇಲ್ಲ ಇದರಲ್ಲಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈ ಥರ ಒಂದು ರಿಸಲ್ಟ್, ತುಂಬ ಒಳ್ಳೆಯ ರಿಸಲ್ಟ್ ಇದೆ. ತಮಗೆ ಯಾರಿಗಾದರೂ ಬೇಕಾಗಿದ್ದರೆ ಈ ನಂಬರ್ಗೆ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಕರೆ ಮಾಡಿಬಿಟ್ಟು ನೀವೂ ತೊಗೊಂಡು ಯೂಸ್ ಮಾಡ್ಬೋದು, ಒಂದು ಒಳ್ಳೆಯ ಆರೋಗ್ಯಕ್ಕಾಗಿ. ನಮಸ್ಕಾರ.